ದೆಹಲಿಯ ಖರ್ಗೆ ನಿವಾಸದಲ್ಲಿ ಮಹತ್ವದ ಸಭೆ. ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಮೀಟಿಂಗ್. ಸುಮಾರು 2 ಗಂಟೆಗಳ ಕಾಲ ನಡೆದಂತಹ ಚರ್ಚೆ. ಅದು ಮೀಟಿಂಗ್ ಮೇಲೆ ಮೀಟಿಂಗ್ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಕರ್ನಾಟಕ ರಾಜಕಾರಣದ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು ಆಗಿದೆ. ಸಿದ್ದರಾಮಯ್ಯಗೆ ಮುಂದೇನು ಮಾಡೋದು ಅಂತ ಹೇಳಿ ಚರ್ಚೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಕಡೆಗಣಿಸಿದ್ರೆ ಪಕ್ಷಕ್ಕೆ ಅಪಾಯ ಅಂತೂ ಅದು ಕಟ್ಟಿಟ್ಟುಬಿಡ್ತೇನೆ, ಸರ್ಕಾರಕ್ಕೂ ಕಂಟಕ ತಪ್ಪಿದ್ದಲ್ಲ ಅಂತೇಳಿ ಚರ್ಚೆಯನ್ನ ಮಾಡಿರುವಂಥದ್ದು. ಸಾಕಷ್ಟು ಅವಕಾಶಗಳನ್ನು ಕೊಡಬಹುದು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತೇಳಿ. ಬಟ್ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ನಾನು ರಾಜ್ಯದಲ್ಲೇ ಇರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಯಾವ ಸ್ಥಾನಮಾನವನ್ನ ಕೊಡಬೇಕು, ಹೆಂಗೆ ಪಕ್ಷವನ್ನ ಮುನ್ನಡೆಸಬೇಕು, ತಕ್ಷಣ ರಾಜೀನಾಮೆಯನ್ನ ಕೊಟ್ಟರೆ ಪಕ್ಷಕ್ಕೆ ಅತಿ ದೊಡ್ಡ ಹೊಡೆತ ಬೀಳೋದಂತೂ ಅದು ಸತ್ಯವಾದಂತಹ ಮಾತು. ಹಾಗಾಗಿ ಖರ್ಗೆ ನಿವಾಸದಲ್ಲಿ ಬಹಳ ಚರ್ಚೆಗಳು ನಡೆದಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನೋಡಿ, ಈಗ ಮೀಟಿಂಗ್ ಮೇಲೆ ಮೀಟಿಂಗ್ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾತಕ್ಕೋಸ್ಕರ ಖರ್ಗೆ ಅವರ ಮನೆಯಲ್ಲಿ ಮೀಟಿಂಗ್ ಅನ್ನ ಮಾಡಿದ್ರು, ಅಥವಾ ಸಿದ್ದರಾಮಯ್ಯನವರನ್ನ ಕಡೆಗಣಿಸಿದ್ರೆ ಪಕ್ಷಕ್ಕಂತೂ ಕಟ್ಟಿಟ್ಟ ಬುತ್ತಿ, ಅದು ಕೇಡಂತೂ ಕಟ್ಟಿಟ್ಟ ಬುತ್ತಿನೇ ಅದು ಅಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಅವರು ರಾಷ್ಟ್ರ ರಾಜಕಾರಣಕ್ಕೂ ಬರೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಮಾಡಬಹುದು, ಏನೆಲ್ಲ ಮೀಟಿಂಗ್ ನಲ್ಲಿ ಚರ್ಚೆಗಳು ಆಗಿದೆ ಅಂತ? ನಿರೀಕ್ಷಾ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಆದಂತಹ ಸುದೀರ್ಘ ಸಭೆ ಏನಿದೆ, ಮಾತುಕತೆ ಏನಿದೆ, ಎಲ್ಲವೂ ಕೂಡ ಸಿದ್ದರಾಮಯ್ಯ ಅವರನ್ನ ಕೇಂದ್ರೀಕರಿಸಿಯೇ ಚರ್ಚೆ ಆಗಿರುವಂಥದ್ದಲ್ಲಿ. ಯಾಕೆಂದ್ರೆ ಸಿದ್ದರಾಮಯ್ಯ ಬೇರೆ ನಾಯಕರಂತೆ ಬಿಡಪ್ಪ, ಅವ ನಾಯಕರನ್ನ ಕಳಿಸಿದ್ರೆ ಏನು ಸಮಸ್ಯೆ ಆಗೋದಿಲ್ಲ ಪಕ್ಷಕ್ಕೆ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವರು ಜನನಾಯಕರ ಆಗಿರೋದ್ರಿಂದ ಸಹಜವಾಗಿ ಅವರನ್ನ ರಾಜೀನಾಮೆ ಈಗ ಪಡ್ಕೊಳ್ತಾ ಇರೋದ್ರಿಂದ, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಕೂಡ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಲ್ಲಿ ಸರ್ಕಾರವನ್ನ ಮುನ್ನಡೆಸಬೇಕಾಗತ್ತೆ, ಪಕ್ಷವನ್ನ ಮುನ್ನಡೆಸಬೇಕಾಗತ್ತೆ. ಈ ನಿಟ್ಟಿನಲ್ಲೇ ಅಲ್ಲಿ 2 ಗಂಟೆಗಳ ಕಾಲ ಚರ್ಚೆ ಆಗತ್ತೆ. ಸಿದ್ದರಾಮಯ್ಯನವರನ್ನ ಈಗ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾಗಿದೆ, ಅವರನ್ನ ಮನವೊಲಿಸಿದ್ದಾಗಿದೆ. ರಾಜೀನಾಮೆಯನ್ನ ಕೊಡೋದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ. ರಾಜೀನಾಮೆಯ ನಂತರ ಮುಂದೇನು, ವಾಟ್ ನೆಕ್ಸ್ಟ್? ಸೊ ಇದು ಅಲ್ಲಿ ಎದುರಾಗಿರುವಂತಹ ಪ್ರಶ್ನೆ. ಅದರಲ್ಲೂ ಬೆಳಗ್ಗೆಯಿಂದ ಯಾವಾಗ ಸಿದ್ದರಾಮಯ್ಯ ಮೌನಕ್ಕೆ ಶರಣರಾಗಿದ್ದಾರೆ, ಯಾರ ಜೊತೆ ಕೂಡ ಮಾತನಾಡ್ತಾ ಇಲ್ಲ ಅನ್ನುವಂಥ ಚರ್ಚೆಗಳು ಇವತ್ತು ಮಾಧ್ಯಮಗಳಲ್ಲಿ ನಿರಂತರವಾಗಿ ವರದಿಯಾಗ್ತಾ ಇದೆ. ಇದರ ಬಗ್ಗೆ ಹೈಕಮಾಂಡ್ ಕೂಡ ಗಮನವನ್ನ ಕೇಂದ್ರೀಕರಿಸಿದೆ. ಆ ಚರ್ಚೆಗಳ ಆಧಾರದ ಮೇಲೆನೆ ಈಗ ಈ ಒಂದು ಸಭೆಯನ್ನ ವೇಣುಗೋಪಾಲ್ ತಕ್ಷಣ ಖರ್ಗೆ ಅವರ ನಿವಾಸಕ್ಕೆ ಹೋಗ್ತಾರೆ, ಖರ್ಗೆ ಅವರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರನ್ನ ನಾವು ಮುಂದೆ ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುದೀರ್ಘವಾಗಿ ಮಾತುಕತೆಗಳಾಗತ್ತೆ ಇಬ್ಬರು ನಾಯಕರ ನಡುವೆ. ಸೊ ಅಲ್ಲಿ ಒಂದು ರಾಷ್ಟ್ರ ರಾಜಕಾರಣಕ್ಕೆ ಅವರನ್ನ ಕರೆತರೋದು, ರಾಜ್ಯಸಭೆಗೆ ಆಯ್ಕೆಯನ್ನ ಮಾಡೋದು, ಹಾಗೆ ಪ್ರತಿಪಕ್ಷ ನಾಯಕರನ್ನಾಗಿ ಅವರನ್ನ ಪ್ರತಿಷ್ಠಾಪನೆ ಮಾಡುವಂತಹ ನಿರ್ಧಾರವನ್ನು ಕೂಡ ಇವತ್ತು ಅಲ್ಲಿ ತೆಗೆದುಕೊಳ್ಳಲಾಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಖರ್ಗೆ ಅವರು ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಸ್ಥಾನವನ್ನ ಬಿಟ್ಕೊಡೋದಕ್ಕೂ ಕೂಡ ಅಲ್ಲಿ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಸೊ ಹಾಗಾಗಿ ಒಂದು ಕಡೆ ಅವರನ್ನ ಅಕಾಮಿಡೇಟ್ ಮಾಡೋದು ರಾಷ್ಟ್ರ ರಾಜಕಾರಣಕ್ಕೆ, ಇನ್ನೊಂದು ಕಡೆ ಅವರ ಸಲಹೆಗಳನ್ನ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಪರಿಗಣಿಸಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ. ಯಾಕೆಂದ್ರೆ ಏಕಾಏಕಿ ಅವರನ್ನ ಕಡೆಗಣಿಸಿದ್ದೇ ಆದ್ರೆ, ಅವರು ಮೌನಕ್ಕೆ ಶರಣರಾಗಿ ಮೈಸೂರು ಸೇರಿಕೊಂಡಿದ್ದೇ ಆದ್ರೆ ಮುಂದೆ ಎದುರಾಗುವಂತಹ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ, ಯಡಿಯೂರಪ್ಪ ಅವರ ವಿಚಾರದಲ್ಲಿ ಏನೆಲ್ಲ ಆಯಿತು. ಯಡಿಯೂರಪ್ಪ ಅವರನ್ನ ಮೂಲೆ ಗುಂಪು ಮಾಡಿಸಿ ಅವರನ್ನ ಕಣ್ಣೀರು ಹಾಕಿಸಿದ ನಂತರ ಬಿಜೆಪಿ ಪಕ್ಷ ಎಷ್ಟು ಸ್ಥಾನಗಳಿಂದ ಎಷ್ಟು ಸ್ಥಾನಕ್ಕೆ ಬಂತು ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯ ಕೂಡ ಅದೇ ರೀತಿಯಾಗಿ ಯಡಿಯೂರಪ್ಪನವರಷ್ಟೇ ನಾಯಕತ್ವವನ್ನ ಪಡ್ಕೊಂಡಿರೋದ್ರಿಂದ ಸಹಜವಾಗಿ ಇವರನ್ನ ಈಗ ಕೆಳಗಿಳಿಸುವಂತಹ ನಿರ್ಧಾರವನ್ನ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದರ ಒಂದು ನಷ್ಟ ಪಕ್ಷ ಮತ್ತೆ ಸರ್ಕಾರಕ್ಕೆ ಆಗತ್ತೆ ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜ್ಯ ರಾಜಕಾರಣದ ಬಗ್ಗೆ ಇಂಚಿಂಚು ಮಾಹಿತಿಗಳಿದೆ. ಹಾಗಾಗಿ ಸುಲಭವಾಗಿ ಸಿದ್ದರಾಮಯ್ಯ ಅವರನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅವರ ಸಲಹೆಗಳನ್ನ ಪರಿಗಣಿಸಿಯೇ ಸರ್ಕಾರವನ್ನ ಮುನ್ನಡೆಸಬೇಕು, ಅವರ ಸಲಹೆಗಳಿಗೆ ಮಾನ್ಯತೆಯನ್ನ ಕೊಡಬೇಕು. ಅವರು ಯಾವ ರೀತಿಯಾಗಿ ಮಾರ್ಗದರ್ಶನವನ್ನ ಮಾಡ್ತಾರೆ, ಆ ಮಾರ್ಗದರ್ಶನದಂತೆಯೇ ನಾವು ಸರ್ಕಾರವನ್ನ ಅಲ್ಲಿ ನಡೆಸಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಒಂದು ಸಂಧಾನವನ್ನ 2 ಕಡೆಗಳಲ್ಲೂ ಕೂಡ ನಾವು ಸಮನ್ವಯವನ್ನು ಸಾಧಿಸಿ ನಾವು ಸರ್ಕಾರವನ್ನ ಮುನ್ನಡೆಸಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗತ್ತೆ. ಸೊ ಆ ನಿರ್ಧಾರದ ಭಾಗವಾಗಿ ಈಗ ರಾಜ್ಯ ಉಸ್ತುವಾರಿಯಾಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಸಿದ್ದರಾಮಯ್ಯನವರ ನಿವಾಸಕ್ಕೆ ಕಳಿಸಿದ್ದಾರೆ. ಏನು ಅವರು ಅಲ್ಲಿ ತೆಗೆದುಕೊಂಡಿದ್ರು ಆ ನಿರ್ಣಯಗಳನ್ನ ಸಿದ್ದರಾಮಯ್ಯನವರ ಮುಂದೆ ಈಗ ಇಡುವಂತ ಪ್ರಯತ್ನವನ್ನ ಸುರ್ಜೇವಾಲಾ ಅವರು ಕೂಡ ಮಾಡ್ತಾ ಇದ್ದಾರೆ. ನಾಳೆ ನೀವು ಮಧ್ಯಾಹ್ನ ಯಾವಾಗ ರಾಜೀನಾಮೆಯನ್ನು ಕೊಡಬೇಕು ಮತ್ತೆ ನಿಮ್ಮ ಸಲಹೆಗಳೇನು ಅನ್ನುವಂಥದ್ದನ್ನ ಈಗ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ. ನಿರೀಕ್ಷಾ
ನೋಡಿ, ಇಷ್ಟೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ಒಂದು ಪಕ್ಕಾ ಟೈಮಿಂಗ್ಗೋಸ್ಕರ ಕಾಯ್ತಾ ಇತ್ತ ಅಂತ ಹೇಳಿ. ಪಂಚರಾಜ್ಯಗಳ ಚುನಾವಣೆ ಹೆಂಗೂ ಮುಗಿದೋಯ್ತು, ಎಲ್ಲರೂ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು, ಬಿಲ್ಕುಲ್ ಮಾತಾಡ್ತಾ ಇರ್ಲಿಲ್ಲ. ಮಾಧ್ಯಮದವ್ರು ಕೇಳಿರುವಂತಹ ಪ್ರಶ್ನೆಗಳಿಗೆ ನೋಡೋಣ ಅಂತ ಉತ್ತರವನ್ನು ಕೊಡ್ತಾ ಇದ್ರು. ಹಾಗಾದ್ರೆ ಅದೊಂದು ಪಕ್ಕಾ ಟೈಮ್ ಬಾಂಬ್ ಹಾಕ್ತಂಗಿದ್ಯಾ ಹೈಕಮಾಂಡ್ ಅಂತ? ಯಾಕಿಷ್ಟು ಡಿಲೇ ಆಯ್ತು? ನಿರೀಕ್ಷೆಯಂತೆ ಇವತ್ತು ಈ ಒಂದು ನಿರ್ಧಾರ ಈಗ ಹೈಕಮಾಂಡ್ ತೆಗೆದುಕೊಂಡಿರುವಂತದ್ದು ನಿರೀಕ್ಷಾ. ಯಾಕೆಂದ್ರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ದೆ ಆದ್ರೆ ರಾಹುಲ್ ಗಾಂಧಿ ಅವರು ಈಗ ಇಡೀ ರಾಷ್ಟ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇರೋದೇನು, ಹಿಂದುಳಿದ ವರ್ಗವನ್ನ ನಾವು ಮತ್ತಷ್ಟು ಬಲಿಷ್ಠಗೊಳಿಸಬೇಕು, ಆ ಸಮುದಾಯದ ಮತಗಳನ್ನ ನಾವು ಸೆಳೆಬೇಕು ಅಂತೇಳಿ. ಈಗ ಇಲ್ಲಿ ಹಿಂದುಳಿದ ಸಮುದಾಯದ ನಾಯಕನನ್ನೇ ನಾವು ಕೆಳಗಿಳಿಸ್ತೇವೆ ಅಂದ್ರೆ ಯಾವ ರೀತಿಯಾದಂತ ಮೆಸೇಜ್ ಅಲ್ಲಿಗೆ ಹೋಗ್ತಾ ಇತ್ತು? ಇದರ ಎಫೆಕ್ಟ್ ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕೂಡ ಹೆಚ್ಚಾಗ್ತಾ ಇತ್ತು. ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಮತ್ತೆ ಮಹಾರಾಷ್ಟ್ರದಲ್ಲೂ ಕೂಡ ಅವರ ವರ್ಚಸ್ಸು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಹಾಗಾಗಿ ಸಿದ್ದರಾಮಯ್ಯ ಇಲ್ಲಿ ಈ ದಕ್ಷಿಣದ ರಾಜ್ಯಗಳಲ್ಲಿ ಚಿರಪರಿಚಿತರಾಗ್ತಾ ಇದ್ರು. ಸೊ ಇದರ ಒಂದು ಎಫೆಕ್ಟ್ ಆ ಚುನಾವಣೆಗಳ ಮೇಲೂ ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಅಲ್ಲಿಯೂ ಕೂಡ OBC ಸಮುದಾಯದ ಮತಗಳು, ಅಹಿಂದ ಸಮುದಾಯದ ಮತಗಳು ನಿರ್ಣಾಯಕ ಇದು ಕೇರಳದಲ್ಲಿ. ಸೊ ಅಲ್ಲಿ UDF ಸರ್ಕಾರ ಬರೋದಕ್ಕೆ ಕಾರಣ ಸಿದ್ದರಾಮಯ್ಯನವರ ಆಪ್ತ ಬಳಗವೇ ಅಲ್ಲಿ ಸಂಪೂರ್ಣವಾಗಿ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿತ್ತು. ಈ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನ ಅವತ್ತು ತೆಗೆದುಕೊಂಡಿರಲಿಲ್ಲ. ಕಾರಣ ವೇಣುಗೋಪಾಲ್ ಅವ್ರಿಗೂ ಕೂಡ ಗೊತ್ತಿತ್ತು, ಪಂಚರಾಜ್ಯಗಳ ಚುನಾವಣೆ ಮುಗಿಯುವವರೆಗೆ ಯಾವುದೇ ನಿರ್ಧಾರವನ್ನ ನಾವು ತೆಗೆದುಕೊಳ್ಳೋದು ಬೇಡ, ನಂತರದಲ್ಲಿ ನಾವು ನಿರ್ಣಯವನ್ನ ಮಾಡೋಣ ಅಂತೇಳಿ ಅವರು ಕೂಡ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ರಾಹುಲ್ ಗಾಂಧಿ ಅವರನ್ನ ಮನವೊಲಿಸಿ ಇಲ್ಲಿಯವರೆಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿರಲಿಲ್ಲ. ಯಾವಾಗ ನಿನ್ನೆ CM ಮತ್ತೆ DCM ಅವರನ್ನ ದೆಹಲಿಗೆ ಕರೆಸ್ಕೊಳ್ತಾರೆ, ಅದಕ್ಕೂ ಹಿಂದಿನ ದಿನ 2 ದಿನಗಳ ಹಿಂದೆ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ 3 ಜನ ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಯಾವ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ, ನಾವು ಏನ್ ಮಾಡಬೇಕು, ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆ ಪಡೆದು DK ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿಕೊಡೋದು ಮತ್ತೆ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸುವಂತಹ ಒಂದು ನಿರ್ಣಯವನ್ನ ಅವತ್ತಿನ ಸಭೆಯಲ್ಲೇ ತೆಗೆದುಕೊಳ್ಳಲಾಗಿರುತ್ತೆ. ಅದನ್ನ ನಿನ್ನೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರನ್ನ ಕರೆದು ಅವರ ಮನವೊಲಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಷ್ಟೇ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರನ್ನ ಮೂಲೆ ಗುಂಪು ಮಾಡಿ ಇಲ್ಲಿ ಪಕ್ಷ ಅಥವಾ ಸರ್ಕಾರವನ್ನ ಮುನ್ನಡೆಸೋದು ಕೂಡ ಕಷ್ಟ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಬಹಳಷ್ಟು ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಪಕ್ಷಗಳು ಅದನ್ನ ಇಟ್ಕೊಂಡು ಹೋಗುತ್ತೆ. ಹಿಂದುಳಿದ ನಾಯಕ ಅಂತೇಳಿ ಬಿಂಬಿಸ್ಕೊಳ್ತಾ ಇದ್ರು. ಹಿಂದುಳಿದ ವರ್ಗಗಳ ಪರವಾಗಿ ನಾವು ಇದ್ವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳ್ಕೊಂಡು ಹೋಗ್ತಾರೆ ಹೋದ ಕಡೆಗಳಲ್ಲೆಲ್ಲ. ಇಲ್ಲಿ ನೋಡಿದ್ರೆ ಹಿಂದುಳಿದ ವರ್ಗದ CM ಅವರನ್ನೇ ಕೆಳಗಿಳಿಸಿದ್ದಾರೆ, ಇದು ಯಾವ ನ್ಯಾಯ ಅಂತೇಳಿ ಪ್ರಚಾರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋಗ್ತಾ ಇದ್ರು. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಅದು ದೊಡ್ಡ ಡ್ಯಾಮೇಜ್ ಆಗ್ತಾ ಇತ್ತು. ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು, GBA ಚುನಾವಣೆಗಳಿರ್ಬೋದು, ಇದೆಲ್ಲದರ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇತ್ತು. ಆ ಕಾರಣಕ್ಕೆ ಬಹಳ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸಿದ್ದರಾಮಯ್ಯ ಅವರನ್ನ ಕನ್ವಿನ್ಸ್ ಮಾಡಿಯೇ ಈಗ ಅವರನ್ನ ಒಪ್ಪಿಸಿದ್ದಾರೆ. ಸೊ ನಾಳೆ ರಾಜೀನಾಮೆ ಕೊಡ್ತಾರೆ, ಮುಂದೆ ನೋಡ್ಬೇಕಾಗತ್ತೆ ಏನೇನೆಲ್ಲ ಆಗತ್ತೆ. DK ಅವರು CM ಆದ ನಂತರದಲ್ಲಿ ಸಿದ್ದರಾಮಯ್ಯನವರ ನಡೆ ಹೇಗಿರುತ್ತೆ, ಇದೆಲ್ಲವನ್ನು ಕೂಡ ಮುಂದೆ ನೋಡ್ಬೇಕಾಗತ್ತೆ ನಿರೀಕ್ಷಾ. ಥ್ಯಾಂಕ್ ಯು ಶಿವಕುಮಾರ್.